ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನು ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನು ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನು, ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನು, ಸಮಸ್ತ ಈಶ್ವರಿಯ ಪರಿವಾರವನ್ನು ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಶಿವತಂದೆ ಅನೇಕ ಮುರಳಿಗಳಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವರದಾನ ವಿಶೇಷವಾಗಿದೆ. ಸದಾ ಮೋಲ್ಡ್ ಆಗುವಂತಹ ಗುಣವನ್ನು ನಾವು ಅಳವಡಿಸಿಕೊಂಡ್ರೆ ಸಂಪರ್ಕ ಮತ್ತು ಸೇವೆಯಲ್ಲಿ ಸಫಲತಾ ಮೂರ್ತಿ ಭವ ಅಂತ ಕೊಟ್ಟಿದ್ದಾರೆ. ಸಫಲತಾ ಮೂರ್ತಿ, ಸಕ್ಸಸ್ಫುಲ್ ಆಗಿ ಅಂತ ವರದಾನ ಇದೆ. ಸಕ್ಸಸ್ ಆಗಬೇಕು ಅಂದ್ರೆ ಇಲ್ಲೇನು, ಸಂಪರ್ಕ ಮತ್ತು ಸೇವೆಯಲ್ಲಿ ಚೆನ್ನಾಗಿರಬೇಕು. ಅಂದರೆ ನಾವು ಸೇವೆ ಮಾಡಬೇಕು ಅಂದರೆ ಒಂದಷ್ಟು ಆತ್ಮರ ಸಂಪರ್ಕದಲ್ಲಿ ಬರ್ತೇವೆ. ಆ ಸಂಪರ್ಕ ಚೆನ್ನಾಗಿಲ್ಲ ಅಂದರೆ ಸೇವೆ ಚೆನ್ನಾಗಾಗೋದಿಲ್ಲ. ಆ ಸಂಪರ್ಕ ಚೆನ್ನಾಗಿ ಆಗಬೇಕು ಅಂದರೆ ನಮ್ಮ ಹತ್ರ ಸ್ವಲ್ಪ ಮೋಲ್ಡಿಂಗ್ ನೇಚರ್ ಇರಬೇಕು, ಬೆಂಡ್ ಆಗುವಂಥ ನೇಚರ್ ಇರಬೇಕು, ವಿನಯವಂತಿಕೆ ಇರಬೇಕು ಅಂತ ಹೇಳಿದ್ದಾರೆ. ಯಾರಲ್ಲಿ ವಿನಯ ಇದೆಯೋ ಅವರು ಸದಾ ಕಾಲಕ್ಕಾಗಿ ಸಕ್ಸಸ್ಫುಲ್ ಆಗ್ತಾರೆ. ಸ್ಥಿತಿ ಇಲ್ಲದ ಹೊರತು ಮೋಲ್ಡ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ಆತ್ಮೀಯ ಸ್ಥಿತಿಯಲ್ಲಿ ಇರ್ತಾರೆಯೋ, ಯಾರು ಸೃಷ್ಟಿಯ ಸತ್ಯವನ್ನು ಅರ್ಥ ಮಾಡಿಕೊಂಡಿರುವ ಜ್ಞಾನಿ ಇದ್ದಾರೋ ಅವರು ಮಾತ್ರ ಎಲ್ಲ ಪರಿಸ್ಥಿತಿಗಳಿಗೂ, ಎಲ್ಲ ವ್ಯಕ್ತಿಗಳಿಗೂ, ಎಲ್ಲ ಸಂದರ್ಭಗಳಿಗೂ ಹೊಂದಿಕೊಳ್ತಾರೆ. ಮೋಲ್ಡ್ ಆಗೋದು ಅಂದರೆ ಹೊಂದಿಕೊಳ್ಳೋದು, ಅಡ್ಜಸ್ಟ್ ಆಗೋದು. ಯಾಕೆ ಅಂದರೆ ಅವರಿಗೆ ಯಾರ ಮೇಲೆ ದ್ವೇಷ ಆಗಲಿ, ಯಾರ ಮೇಲೆ ಮೋಹ ಆಗಲಿ, ಯಾರ ಮೇಲೆ ಅಧಿಕಾರ ಆಗಲಿ, ಅಥವಾ ಯಾರ ಬಗ್ಗೆ ಅವರಿಗೆ ಚಿಂತೆ ಆಗಲಿ, ಭಯ ಆಗಲಿ ಇರುವುದಿಲ್ಲ. ಜ್ಞಾನವೇ ನಮ್ಮನ್ನು ಮೋಲ್ಡಿಂಗ್ ನೇಚರಲ್ಲಿ ತಂದು ಬಿಡುತ್ತೆ. ಅದಕ್ಕೆ ಜ್ಞಾನಿಗಳು ನೋಡಿ, ಜಗತ್ತಿನಲ್ಲಿ ಏನೆಲ್ಲ ಜಗತ್ತಿಗೆ ಉಪಕಾರ ಮಾಡಲಿಕ್ಕೆ ಬಂದರೂ ಕೂಡ ಅವರಿಗೆ ನಿಂದನೆ ಎಷ್ಟು, ಅಪವಾದವೆಷ್ಟು, ಅವಮಾನವೆಷ್ಟು, ವಿಘ್ನಗಳೆಷ್ಟು ಹಾಕ್ತಾರೆ ಜನ. ಆದರೂ ಕೂಡ ಅವರು ತಮ್ಮ ಪ್ರೀತಿಯನ್ನು ಬಿಡುವುದಿಲ್ಲ, ತಮ್ಮ ಸೇವೆಯನ್ನು ಬಿಡುವುದಿಲ್ಲ. ಯಾಕೆ? ಎಲ್ಲ ಜ್ಞಾನಿಗಳಿಗೂ ಕೂಡ ಈ ಸತ್ಯ ಅರ್ಥ ಆಗಿದೆ. ಈ ಸೃಷ್ಟಿಯಲ್ಲಿ ಯಾರೂ ಸ್ವತಂತ್ರರಲ್ಲ.
ಎಲ್ಲರಿಗೂ ಕೂಡ ಅವರವರದ್ದೇ ಆದಂಥ ಸ್ಥಾನ ಮಾನ ಕರ್ತವ್ಯಗಳು ಇದ್ದೇ ಇದೆ. ಅದಕ್ಕೆ ತಕ್ಕಂತೆ ಅವರು ಇಲ್ಲಿ ಪಾತ್ರವನ್ನು ಅಭಿನಯಿಸ್ತಾ ಇದ್ದಾರೆ. ಇದರಲ್ಲಿ ಅವರು ಯಾರದ್ದೂ ಕೂಡ ದೋಷ ಇಲ್ಲ ಅನ್ನುವ ನಿರ್ದೋಷ ದೃಷ್ಟಿ ಒಬ್ಬ ಜ್ಞಾನಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ. ನಮ್ಮದೇ ಲೌಕಿಕ ದೃಷ್ಟಿ ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯ ತನಕ ಇವರು ಸರಿ ಇವರು ಸರಿ ಇಲ್ಲ, ಇವರು ನಮ್ಮವರು ಇವರು ಬೇರೆಯವರು, ಇವ್ರು ಕಂಡ್ರೆ ಆಗತ್ತೆ ಇವ್ರು ಕಂಡ್ರೆ ಆಗಲ್ಲ ಅನ್ನುವ ದೋಷ ದೃಷ್ಟಿ, ದ್ವಂದ್ವ ದೃಷ್ಟಿ, ಇದು ಅಜ್ಞಾನದ ದೃಷ್ಟಿ, ಲೌಕಿಕ ದೃಷ್ಟಿ. ಆದರೆ ಯಾವಾಗ ನಾವು ಅಲೌಕಿಕದಲ್ಲಿ ಬರ್ತೇವೆ, ಆತ್ಮೀಯತೆಯಲ್ಲಿ ಬರ್ತೇವೆ, ಸೃಷ್ಟಿಯ ಸತ್ಯವನ್ನು ಅರ್ಥ ಮಾಡಿಕೊಳ್ತೇವೆ, ಆಗ ಯಾರು ಏನೇ ಮಾಡಿದರೂ ಕೂಡ ನಮ್ಮಲ್ಲಿ ದ್ವೇಷ ಉತ್ಪತ್ತಿ ಆಗೋದಿಲ್ಲ, ರಾಗ ಉತ್ಪತ್ತಿ ಆಗೋದಿಲ್ಲ, ದೋಷ ದೃಷ್ಟಿಯೂ ಕೂಡ ಇರೋದಿಲ್ಲ. ಈ ಸೃಷ್ಟಿಯಲ್ಲಿ ಎಲ್ಲವೂ ಕೂಡ ಬೇಕಾಗಿದೆ. ಮಾವಿನ ಮರನೂ ಬೇಕು, ಬೇವಿನ ಮರನೂ ಬೇಕು, ಹುಣಸೆ ಮರನೂ ಬೇಕು, ಮೆಣಸಿನ ಗಿಡನೂ ಬೇಕು. ಉಪ್ಪು ಹುಳಿ ಖಾರ ಕಹಿ ಎಲ್ಲದಕ್ಕೂ ಕೂಡ ಅವಕಾಶ ಕೊಟ್ಟಿದೆ ಈ ಪ್ರಕೃತಿ. ಹಾಗೆ ಪ್ರಕೃತಿಯ ಮೇಲೆ ಆಧಾರಿತವಾಗಿರುವ ಈ ಸೃಷ್ಟಿಯ ನಾಟಕವೂ ಕೂಡ ಎಲ್ಲ ಥರದ ವ್ಯಕ್ತಿತ್ವಗಳಿಗೆ ಅವಕಾಶ ಕೊಟ್ಟಿದೆ. ಕೆಲವು ನಮಗೆ ಸರಿ ಹೊಂದುತ್ತೆ, ಕೆಲವು ನಮಗೆ ಸರಿ ಹೊಂದೋದಿಲ್ಲ. ಎಲ್ಲವೂ ನಾವಂದುಕೊಂಡಂತೆ ಇರಬೇಕು ಅಂತ ಹೇಳೋದಕ್ಕೆ ನಾವೇನು ಇದಕ್ಕೆ ಮಾಲೀಕರು ಅಲ್ಲ. ಎಲ್ಲರನ್ನೂ ಸರಿಪಡಿಸುವ ಜವಾಬ್ದಾರಿಯನ್ನು ನಮಗೆ ಯಾರೂ ಕೊಟ್ಟಿಲ್ಲ. ಹಾಗಾಗಿ ಯಾರನ್ನೂ ಕೂಡ ನಾವು ಬೆಟ್ಟು ಮಾಡಿ ತೋರಿಸದೆ, ಯಾರ ಮೇಲೆಯೂ ಕೂಡ ನಾವು ಆರೋಪ ಮಾಡದೆ, ಮುಕ್ತವಾಗಿರಬೇಕು. ಅದಕ್ಕೆ ಜ್ಞಾನಿ ಆಗ್ತಾ ಆಗ್ತಾ ಆಗ್ತಾ, ಯೋಗಿ ಆಗ್ತಾ 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 ಮೌನಿ ಆಗ್ತಾ ಬರ್ತಾನೆ. ಎಲ್ಲಿಯ ತನಕ ಈ ಮನುಷ್ಯನ ಹಾರಾಟ ಚೀರಾಟ ಅಂದರೆ ಒಳಗಡೆ ಎಲ್ಲಿಯ ತನಕ ದ್ವಂದ್ವ ದೋಷ ದೃಷ್ಟಿ ಇರುತ್ತೋ ಅಲ್ಲಿಯ ತನಕ. ಯಾವಾಗ ಜ್ಞಾನಿ ಆಗ್ತಾ ಆಗ್ತಾ ಯೋಗಿ ಆಗ್ತಾ ಆಗ್ತಾ ಅಂತರ್ಮುಖತೆಯಲ್ಲಿ ಬರ್ತಾನೆಯೋ, ನಿರ್ದೋಷ ದೃಷ್ಟಿ ಆರಂಭ ಆಗುತ್ತೆ. ಆಗ ಎಲ್ಲವೂ ಸರಿಯಾಗಿ ಕಾಣಿಸುತ್ತೆ. ಯಾಕಂದರೆ ಜ್ಞಾನಿ ಜಗತ್ತನ್ನು ನೋಡೋದಿಲ್ಲ, ಬದಲಾಗಿ ತನ್ನನ್ನು ತಾನು ನೋಡಿಕೊಳ್ತಾನೆ. ತನ್ನ ಅಂತರಂಗವನ್ನು ನೋಡುವವನು ಜ್ಞಾನಿ, ಪರರ ಬಗ್ಗೆ ಚಿಂತಿಸುವವನು ಅಜ್ಞಾನಿ. ಎಲ್ಲರೂ ಸರಿ ಇರಬೇಕು ಎನ್ನುವ ನನ್ನ ಮನಸ್ಸಿನ ಹಂಬಲ ಎಷ್ಟು ಇದೆ, ಆದರೆ ನಾನೆಷ್ಟು ಸರಿಯಾಗಿದ್ದೇನೆ ಅಂತ ನೋಡಿಕೊಂಡಾಗ ನನ್ನೊಳಗಡೆ ಬೇಕಾದಷ್ಟು ದೋಷಗಳು ಸಿಗುತ್ತೆ ಅನ್ನೋದಾದರೆ ಅವರಲ್ಲಿ ಕೂಡ ದೋಷ ಇರಲೇಬೇಕಲ್ಲ. ನಾನು ಸರಿಯಾಗಿದ್ದರೆ ಮಾತ್ರ ಇನ್ನೊಬ್ಬರು ಸರಿಯಾಗಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಆಗುತ್ತೆ ಹೊರತಾಗಿ ನನ್ನೊಳಗಡೆ ದೋಷ ಇಟ್ಟುಕೊಂಡು ಇನ್ನೊಬ್ಬರಲ್ಲಿ ದೋಷಗಳಿರಬಾರದು ಅಂತಂದರೆ, ಕೆಲವರಲ್ಲಿ ಎದ್ದು ಕಾಣಿಸುವ ದೋಷಗಳು, ಕೆಲವರಲ್ಲಿ ಕಾಣಿಸದ ದೋಷ, ಕೆಲವರಲ್ಲಿ ಸ್ಥೂಲ ದೋಷಗಳು, ಕೆಲವರಲ್ಲಿ ಸೂಕ್ಷ್ಮ ದೋಷಗಳು. ಹಾಗಿದ್ದ ಮೇಲೆ ಮುಗೀತಲ್ಲ.
ನನ್ನೊಳಗಡೆನೆ ಸ್ಥೂಲವಾದ ಬಲಹೀನತೆಗಳು ಇದೆ, ನನ್ನಲ್ಲೇ ಸೂಕ್ಷ್ಮವಾದ ಬಲಹೀನತೆಗಳಿದೆ ಅಂತ ಆದರೆ ನನ್ನನ್ನು ನಾನೇ ಸರಿ ಮಾಡ್ಕೊಳ್ಳೋದಕ್ಕೆ, ಪರ್ಫೆಕ್ಟ್ ಮಾಡ್ಕೊಳ್ಳೋದಕ್ಕೆ, 100% ಆಗೋದಕ್ಕೆ ಕರೆಕ್ಟಾಗಿ ನನಗೆ ಆಗಿಲ್ಲ ಅಂದ ಮೇಲೆ ಅವ್ರು ಯಾಕೆ ನನಗೆ ಬೇಕಾದಂಗೆ ಇರಬೇಕು ಮತ್ತು ಇರ್ತಾರೆ? ಈ ಸತ್ಯ ಅರ್ಥ ಆಗುತ್ತೆ ಜ್ಞಾನಿಗೆ. ಯಾಕಂದ್ರೆ ಜ್ಞಾನಿ ಯಾರು ಅಂದ್ರೆ ತನ್ನನ್ನು ತಾನು ಸರಿಪಡಿಸಿಕೊಳ್ಳುವ ಪ್ರಯತ್ನದಲ್ಲಿ ಸದಾ ನಿರತನಾಗಿರ್ತಾನೆ ಆತ ಜ್ಞಾನಿ. ಅಜ್ಞಾನಿಗೂ ಜ್ಞಾನಿಗೆ ಏನು ವ್ಯತ್ಯಾಸ ಅಂದ್ರೆ, ಯಾರು ಸದಾ ತನ್ನನ್ನು ತಾನು ಸರಿಪಡಿಸಿಕೊಳ್ಳುವಲ್ಲಿಯೇ ಪ್ರಯತ್ನದಲ್ಲಿ ನಿರತನಾಗಿರ್ತಾನೆಯೋ ಆತ ಜ್ಞಾನಿ. ಯಾರು ಸದಾ ಇನ್ನೊಬ್ಬರ ಬಗ್ಗೆ ಮಾತಾಡಿ ಇನ್ನೊಬ್ಬರನ್ನ ಸರಿಪಡಿಸುವುದರಲ್ಲಿಯೇ ಮುಳುಗಿರುತ್ತಾರೆ ಅವರು ಅಜ್ಞಾನಿ. ಜಗತ್ತಿನ ನಿಯಮ ಇದು. ಯಾರು 100% ಪರ್ಫೆಕ್ಟ್ ಇರೋರು ಇಲ್ಲಿ ಇಲ್ಲ, ಇರಕ್ಕೆ ಸಾಧ್ಯನೂ ಇಲ್ಲ ಈ ಸಮಯದಲ್ಲಿ. ಆದರೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಇವ್ರು 100% ಇರಬೇಕು, ಇವ್ರು 100% ಇರಬೇಕು, ಇವ್ರು ಸರಿ ಇರಬೇಕು, ಇವ್ರು ಸರಿ ಇರಬೇಕು, ಇವರಲ್ಲಿ ಈ ದೋಷ ಇದೆ, ಇವರಲ್ಲಿ ಈ ದೋಷ ಇದೆ. ನಮ್ಮ ದೋಷಗಳನ್ನು ಮುಚ್ಚಿಕೊಂಡು ಬೇರೆಯವರ ದೋಷಗಳನ್ನು ಬಿಚ್ಚಿ ತೋರಿಸುವವನೇ ಪರಮ ಅಜ್ಞಾನಿ. ಬೇರೆಯವರ ದೋಷಗಳನ್ನು ಕಂಡು ಕಾಣದಂತೆ, ಕೇಳಿ ಕೇಳದಂತೆ ತನ್ನ ದೋಷಗಳ ಕಡೆಗೆ, ಸರಿಪಡಿಸುವ ಕಡೆಗೆ ತಾನು ಗಮನ ಹರಿಸ್ತಾ ಇದ್ದ ಅಂದರೆ ಆತ ನಿಜವಾದ ಜ್ಞಾನಿ. ಆತ ಇವತ್ತಲ್ಲ ನಾಳೆ ಸಂಪನ್ನ ಸ್ಥಿತಿಯನ್ನು ಮುಟ್ಲಿಕ್ಕೆ ಅವಕಾಶಗಳಿದೆ. ಪರಚಿಂತನೆ ಮಾಡುವವರಿಗೆ ಯಾವಾಗ ನಮಗೆ ಸಂಪರ್ಕದಲ್ಲಿ ಮತ್ತು ಸೇವೆಯಲ್ಲಿ ವಿರಸಗಳುಂಟಾಗತ್ತೆ, ಅಡಚಣೆಗಳುಂಟಾಗತ್ತೆ, ದ್ವಂದ್ವಗಳುಂಟಾಗತ್ತೆ, ಅವ್ರನ್ನ ಕಂಡ್ರೆ ನಮಗಾಗಲ್ಲ ಅಂತ ಅನಿಸುತ್ತೆ ಅಂದರೆ ಅವರಲ್ಲಿರುವ ಬಲಹೀನತೆಗಳನ್ನು ನೋಡಿ ಅವರನ್ನು ಅಳಿತಾ ಇರುತ್ತೆ. ಅವರು ಈ ಗುಣ ನನಗಿಷ್ಟ ಆಗಲ್ಲ ನೋಡ್ರಿ, ಅವರು ಈ ಗುಣ ನನಗಿಷ್ಟ ಆಗಲ್ಲ ನೋಡ್ರಿ ಅಂತ ಇರ್ತೇವೆ. ಅವರಲ್ಲಿ ಆ ಗುಣ ಇರಬಹುದು, ಬಲಹೀನತೆ, ಅದನ್ನು ಸರಿಪಡಿಸ್ಕೊಳ್ಬೋದು ಅವ್ರು ಇವತ್ತಲ್ಲ ನಾಳೆ. ಆದರೆ ನಿನ್ನಲ್ಲಿ ಬಲಹೀನತೆ ಇನ್ನೇನೋ ಇರುತ್ತೆ. ನಿನ್ನಲ್ಲಿ ಅದೇ ಗುಣ ಇರಬೇಕಂತಿಲ್ಲ, ಅದೇ ಬಲಹೀನತೆ ಇರಬೇಕಂತಿಲ್ಲ. ನಿನ್ನಲ್ಲಿ ಒಂದು ಬಲಹೀನತೆ ಇದೆಯಾ ಇಲ್ವೋ ಫಸ್ಟ್ ನೋಡ್ಕೊಳ್ಳಿ. ಇದೆ ಅಣ್ಣವ್ರೆ, ಇದೆ ಅಂದ್ರೆ ಬಿಟ್ಟಾಕು. ಅವರಲ್ಲಿ ಒಂದು ದೋಷ ಇರುತ್ತೆ, ಕೆಲವರಲ್ಲಿ ಸ್ಥೂಲ, ಕೆಲವರಲ್ಲಿ ಸೂಕ್ಷ್ಮ ಅಂತ ಹೇಳಿದ್ವಲ್ಲ. ಕೆಲವರಲ್ಲಿ ಕಾಣಿಸುವಂಥದ್ದು ಕೆಲವರಿಗೆ ಕಾಣಿಸ್ತಿರೋದು. ಇಲ್ಲ ಅಣ್ಣವ್ರೆ, ಅದರಿಂದ ಎಲ್ಲರಿಗೂ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅವರು ಅದನ್ನು ಸರಿಪಡಿಸ್ಕೊಳ್ಳೇಬೇಕು. ಪುಣ್ಯಕ್ಕೇನು ಅಂದರೆ ಅವರಿಗೆ ಎಲ್ಲರಿಗೂ ಕಾಣುವಂಥ ದೋಷ ಇದೆ ಅವ್ರ ಹತ್ರ. ಇನ್ನೂ ಅದು ಇವತ್ತಲ್ಲ ನಾಳೆ ಸರಿ ಹೋಗ್ಬೋದು, ಯಾಕಂದ್ರೆ ಹೇಳ್ತಾ ಇದ್ರಿ ನೀವು ಇದು ತಪ್ಪು ಅಂತ. ಬಟ್ ಎಷ್ಟೋ ದೋಷಗಳು ನಮ್ಮ ಒಳಗಡೆ ಇರುತ್ತೆ, ಸೂಕ್ಷ್ಮವಾಗಿ ನಮಗೆ ಗೊತ್ತಿರೋದಿಲ್ಲ. ಅದು ಯಾರಿಗೂ ಕೂಡ ಕಾಣಿಸೋದು ಇಲ್ಲ, ನಮಗೆ ಯಾರು ಹೇಳೋದು ಇಲ್ಲ. ಅಂದಾಗ ನಾವು ಅದನ್ನು ಜಾಗೃತಿ ಮಾಡ್ಕೊಳ್ಳೋದಿಲ್ಲ. ಅವನು ಸರಿ ಹೋಗ್ಬೋದು ಇವತ್ತಲ್ಲ ನಾಳೆ, ಬಟ್ ನಾನು ಸರಿ ಹೋಗ್ತೀನ ಅಂತ ನೋಡ್ಕೋಬೇಕು ಫಸ್ಟ್. ಹೇಗೆ ಇಲಿ ಕಚ್ಚಬೇಕಾದ್ರೆ ಒಂದು ಚೂರು ಗೊತ್ತಾಗೋದಿಲ್ಲ. ಅದು ತಣ್ಣನೆಯ ಗಾಳಿಯನ್ನು ತನ್ನ ಉಸಿರಿನಿಂದ ಬಿಟ್ಟು ನಂತರ ಅದು ಕಚ್ಚಿ ರಕ್ತ ಮಾಡಿದರೂ ಕೂಡ ಒಂದು ಥರ ಅನಸ್ತೇಷಿಯ ಥರ ತಂಪಾಗಿ ಇರುತ್ತೆ, ಬಿಟ್ಟರೆ ಅದರ ಗಾಯವೇ ಗೊತ್ತಾಗೋದಿಲ್ಲ. ಹೇಗೋ ಹಾಗೆ ಮಾಯೆ ಅನ್ನೋದು ನಮಗೆ ಸೂಕ್ಷ್ಮವಾದ ತಣ್ಣನೆಯ ಗಾಳಿಯನ್ನು ಬಿಟ್ಟು ಕಚ್ಚಿ ಕಚ್ಚಿ ಹಾಳು ಮಾಡ್ತಾ ಇದೆ, ಒಳಗಡೆ ಗೊತ್ತಾಗ್ತಾ ಇಲ್ಲ. ಬೇರೆಯವ್ರ ಕಣ್ಣಿಗೆ ಕಾಣುವಂಥ ದೋಷಗಳಿದ್ರೆ ಅದು ದೊಡ್ಡ ಮಾತೇ ಅಲ್ಲ. ಅದು ಇವತ್ತಲ್ಲ ನಾಳೆ ಸರಿ ಮಾಡ್ಕೊಳ್ತಾರೆ ಅವರು. ಯಾಕಂದ್ರೆ ಎಲ್ಲರೂ ಹೇಳೋರಿದ್ದೀವಿ, ಅದನ್ನು ಮುಖಕ್ಕೆ ಏನಾದರೂ ಮಸಿ ಹತ್ತಿದ್ರೆ ಯಾರಾದರೂ ಒರೆಸ್ಕೊಳ್ಳಿ ಅಂತ ಹೇಳ್ತಾರೆ. ಬಹುಶಃ ಯಾರು ಹೇಳಿಲ್ಲ ಅಂದರೆ ಕನ್ನಡಿ ಆದರೂ ತೋರಿಸುತ್ತೆ ಅವರಿಗೆ. ಬೆನ್ನಿನ ಮೇಲೆ ಹತ್ತಿರೋದು ಯಾರು ತೋರಿಸೋರಿದ್ದಾರೆ, ತಲೆ ಮೇಲೆ ಹತ್ತಿರೋದು ಯಾರು ತೋರಿಸೋರಿದ್ದಾರೆ. ಹಾಗೆ ನಮ್ಮ ತಲೆಯೊಳಗಡೆ ಏನಾದರೂ ನಾವು ಹಚ್ಕೊಂಡಿದ್ದೀವಿ ಆ ರೀತಿಯಾಗಿ ಅಂತಂದರೆ ಅದು ಅಹಂಕಾರ ಇರ್ಬೋದು, ಮೋಹ ಇರ್ಬೋದು, ಸೆಳೆತ ಇರ್ಬೋದು.
ಇಚ್ಛೆ ಇರಬಹುದು, ಯಾವುದೇ ರೀತಿಯ ಸೂಕ್ಷ್ಮ ಕಲೆಗಳು ಒಳಗಡೆ ಇದ್ದಾಗ, ನೆತ್ತಿಯಲ್ಲಿ ಇದ್ದಾಗ ಅದನ್ನು ಯಾರು ತೋರಿಸಕ್ಕಾಗತ್ತೆ? ಅದು ಬಲಹೀನತೆನೆ. ಈ ಸತ್ಯವನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ನಗನಗುತ್ತಾ ಇರಬಹುದು. ಅವರ ದೃಷ್ಟಿಯನ್ನ ಬಿಟ್ಟು ಉಳಿದದ್ದೆಲ್ಲ ಸರಿ ಇರುತ್ತೆ. ಅದನ್ನ ನೋಡೋಣ. ಉದಾಹರಣೆಗೆ, ಒಬ್ಬ ಶಿಲ್ಪಿ, ಜಗದ್ವಿಖ್ಯಾತ ಶಿಲ್ಪಿ, ಒಂದು ಮೂರ್ತಿಯನ್ನು ಅದ್ಭುತವಾಗಿ ಕೆತ್ತನೆ ಮಾಡಿದ್ದ. ಅದ್ಭುತವಾದ ಮೂರ್ತಿಯನ್ನ ಕೆತ್ತನೆ ಮಾಡಿದ. ಎಷ್ಟರ ಮಟ್ಟಿಗೆ ಅದು ಸುದ್ದಿ ಆಯಿತು ಅಂದ್ರೆ, ಆತ ಒಂದು ಸಣ್ಣ ಬಡ ಕುಟುಂಬದಲ್ಲಿರುವ ಕಲಾವಿದ ಒಂದು ಮೂರ್ತಿಯನ್ನು ಅಷ್ಟು ಅದ್ಭುತವಾಗಿ ಕೆತ್ತಿದ್ದ. ಅದು ಎಷ್ಟರ ಮಟ್ಟಿಗೆ ಹೋಗಿ ಮುಟ್ಟಿತ್ತು ಅಂದ್ರೆ, ಆ ರಾಜ್ಯದ ರಾಜನಿಗೆ ಹೋಗಿ ಮುಟ್ಟಿತ್ತು. ಆ ರಾಜ ಸ್ವತಃ ಆ ಶಿಲ್ಪಕಾರನನ್ನ ನೋಡ್ಲಿಕ್ಕೆ ಅಲ್ಲಿಗೆ ಬಂದ. ಏನು ಇಷ್ಟು ಅದ್ಭುತವಾದ ಕಲಾಕಾರ, ಶಿಲ್ಪಕಾರ ನನ್ನ ರಾಜ್ಯದಲ್ಲಿರೋದು ನನ್ನ ಹೆಮ್ಮೆಯ ವಿಷಯ ಅಂತ ನೋಡ್ತಾನೆ. ಬಿಳಿ ಕಲ್ಲಿನಲ್ಲಿ ಎಷ್ಟು ಅದ್ಭುತವಾದ ಶಿಲೆ ಕೆತ್ತಿದ್ದ ಅಂದ್ರೆ, ನೋಡಿದ ತಕ್ಷಣನೇ ರಾಜ ಬಹಳ ಉತ್ಸಾಹದಿಂದ, ಉಮ್ಮಂಗದಿಂದ, ಖುಷಿ, ಸಂತೋಷಗೊಂಡು ಬಹಳ ಹೆಮ್ಮೆ ಪಟ್ಟು ಆತನಿಗೆ ಅಭಿನಂದನೆಯನ್ನು ಸಲ್ಲಿಸಿದ. ಬಲೆ ರಾಜನೇ ಇರಬಹುದು, ಆದರೆ ಒಬ್ಬ ಶಿಲ್ಪಕಾರ ಇಂಥ ಶಿಲ್ಪವನ್ನು ಕೆತ್ತಿದಾನೆ, ಅದು ನನ್ನ ರಾಜ್ಯದಲ್ಲಿ ಇದ್ದಾನೆ ಅಂದ್ರೆ ಅದು ನನ್ನ ಕರ್ತವ್ಯ ಅಂತ ಅಭಿನಂದನೆ ಸಲ್ಲಿಸಿ, ಇಷ್ಟು ಅದ್ಭುತವಾಗಿದೆ ಅಂತ ಹೇಳ್ತಾನೆ. ಅವಾಗ ಆ ಶಿಲ್ಪಕಾರ ಹೇಳ್ತಾನೆ, ರಾಜರೇ, ನಿಮ್ಮ ದೃಷ್ಟಿ ತುಂಬ ವಿಶಾಲವಾದದ್ದು, ಅದಕ್ಕೆ ನೀವು ರಾಜರಾಗಿದ್ದೀರಿ. ಏನು ಈ ರೀತಿ ಹೇಳ್ತಿದೀಯಾ ಅಂತ ಕೇಳ್ತಾನೆ ಶಿಲ್ಪಕಾರನಿಗೆ. ಹೌದು, ನೀವು ದೊಡ್ಡ ಸ್ಥಾನದಲ್ಲಿದ್ದೀರಿ, ನಿಮಗೆ ದೊಡ್ಡ ವಿಶಾಲ ಹೃದಯ ಇದೆ, ವಿಶಾಲ ಮನಸ್ಸಿದೆ, ಹಾಗಾಗಿ ನನ್ನ ಮೂರ್ತಿಯನ್ನು ಇಷ್ಟ ಹಾಡಿ ಹೊಗಳ್ತಾ ಇದ್ದೀರಿ ನೀವು. ಅವಾಗ ರಾಜ ಅಂತಾನೆ, ನಾನೊಬ್ಬನೇ ಅಲ್ಲೋ, ರಾಜ್ಯದಲ್ಲಿರುವ ಎಲ್ಲರೂ ಸಂತಸ ಪಡ್ತಾರೆ ಈ ಮೂರ್ತಿಯನ್ನು ನೋಡಿದ್ರೆ, ಅಷ್ಟು ಅದ್ಭುತವಾದ ಮೂರ್ತಿ ಇದೆ ಇದು ಅಂತ ಹೇಳ್ತಾನೆ. ಇಲ್ಲ ರಾಜರೇ, ಅದನ್ನು ನೋಡೋದಕ್ಕೂ ಕೂಡ ಒಂದು ದೃಷ್ಟಿ ಬೇಕಾಗತ್ತೆ, ಅದನ್ನು ಅನುಭವಿಸೋದಕ್ಕೂ ಒಂದು ಹೃದಯ ಬೇಕಾಗತ್ತೆ, ಬಟ್ ಅದು ಎಲ್ಲರಲ್ಲಿ ಇರುತ್ತೆ ಅಂತ ಹೇಳಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಅದು ಹೇಗೆ ಹೇಳ್ತೀಯ? ಸುಂದರವಾಗಿರೋದನ್ನು ಸುಂದರವಾಗಿದೆ ಅಂತ ಹೇಳೋದಕ್ಕೆ ಅದಕ್ಕೇನೋ ಮತ್ತೆ ವಿಶೇಷ ಹೃದಯ ಬೇಕು, ವಿಶೇಷ ದೃಷ್ಟಿ ಬೇಕು ಅಂತಾನೆ. ಸರಿ, ಹಾಗಾದರೆ ಒಂದು ಸಣ್ಣ ಪರೀಕ್ಷೆಯನ್ನು ಮಾಡೋಣ, ನೀವು ಅಪ್ಪಣೆ ಕೊಟ್ರೆ ಅಂತ ಕೇಳ್ತಾನೆ. ಸರಿ, ಏನು? ನಿಮ್ಮ ರಾಜ್ಯದ ಅರಮನೆಯ ಮುಂದೆ ಆವರಣದಲ್ಲಿ ಈ ಶಿಲ್ಪವನ್ನ ಪ್ರತ್ಯಕ್ಷ ಮಾಡೋಣ, ಅಲ್ಲಿ ಇಡೋಣ, ಒಂದು ಸ್ಟೇಜ್ ಅನ್ನ ಮಾಡಿ ಅಲ್ಲಿ ಮೂರ್ತಿಯನ್ನ ಇಟ್ಟು ಅಲ್ಲಿ ಒಂದು ಕೆಳಗಡೆ ಬರೆಯೋಣ, ಈ ಮೂರ್ತಿಯಲ್ಲಿ ಏನು ದೋಷಗಳಿದೆ, ಅಲ್ಲಿ ನಿಮಗೆ ಯಾವ ಒಂದು ದೋಷ ಕಾಣಿಸುತ್ತೋ ಅಲ್ಲಿ ಈ ಕಪ್ಪು ಪೆನ್ನಿನಿಂದ ಒಂದು ಚುಕ್ಕೆಯನ್ನ ಮಾಡಿ ಅಂತ ಸುಮ್ಮನೆ ಒಂದು ಸಾಲು ಬರೆದು ಒಂದು ಪೆನ್ ಇಡೋಣ ಅಂತ ಹೇಳಿದರು. ಅಯ್ಯೋ, ನಿನ್ನಂಥ ಕಲಾಕಾರನೇ ನೀನು ಇಷ್ಟು ಸರಿಯಾಗಿ ಮಾಡಿರಬೇಕಾದ್ರೆ ಏನೋ ಅದರಲ್ಲಿ ಗೊತ್ತಿಲ್ಲದೆ ಇರುವಂಥವ್ರು ಅವ್ರೇನು ಕಂಡುಹಿಡಿತಾರೆ, ಇದು ಏನು ಆಗೋ ಕೆಲಸ ಅಲ್ಲ ಅಂತ. ಸರಿ, ಆಗಲಿ, ಪರೀಕ್ಷೆ ಮಾಡೋಣ ಅಂತಾನೆ. ಸರಿ ಅಂತ ಒಪ್ಪಿಗೆ ಕೊಡ್ತಾನೆ ರಾಜ. ಅರಮನೆಯ ಮುಂದೆ ಆವರಣದಲ್ಲಿ ತಂದು ಆ ಮೂರ್ತಿಯನ್ನು ಅಲ್ಲಿ ಇಡುತ್ತಾರೆ. ಇಟ್ಟು ಎಲ್ಲರಿಗೂ ಡಂಗೂರ ಸಾರ್ತಾರೆ. ವಿಶೇಷವಾದ ಅದ್ಭುತವಾದ ಒಬ್ಬ ಕಲಾಕಾರ, ನಮ್ಮ ರಾಜ್ಯದಲ್ಲಿ ಇರುವಂಥ ಶಿಲ್ಪಕಾರ ಒಂದು ಶಿಲ್ಪವನ್ನು ಕೆತ್ತಿದ್ದಾನೆ, ಅದೆಲ್ಲರೂ ಕೂಡ ನಾಳೆ ವೀಕ್ಷಣೆಗೆ ಇಡಲಾಗಿದೆ, ತಾವೆಲ್ಲರೂ ಕೂಡ ಬರಬೇಕು. ಜನ ಬಹಳ ಉತ್ಸಾಹದಿಂದ ಬಂದರು, ಎಲ್ಲರೂ ಸೇರಿದರು. ರಾಜನು ಕೂತಿದ್ದ, ಶಿಲ್ಪಕಾರ ಒಂದು ಸೈಡಲ್ಲಿ ಸುಮ್ಮನೆ ನಿಂತಿದ್ದ. ಎಲ್ಲರಿಗೂ ಕೂಡ ಯಾರೇ ಬಂದು ಆ ಮೂರ್ತಿಯನ್ನು ವೀಕ್ಷಣೆ ಮಾಡುತ್ತೀರಿ, ಆ ಮೂರ್ತಿಯನ್ನು ಎಷ್ಟಾದರೂ ವೀಕ್ಷಣೆ ಮಾಡಿ, ಆದರೆ ನಿಮಗೆಲ್ಲಿ ಒಂದು ದೋಷ ಕಾಣಿಸುತ್ತೋ ಅಲ್ಲಿ ಒಂದು ಚುಕ್ಕೆ ಇಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ, ಇನ್ನೊಂದು ಸಲ ಶಿಲ್ಪ ಮಾಡುವಾಗ ಆ ಕಲಾಕಾರ ಅದನ್ನು ಸರಿ ಮಾಡಿಕೊಳ್ತಾನೆ, ಅದಕ್ಕಾಗಿ ನಿಮ್ಮ ಸಹಕಾರ ಬೇಕು ಅಂತ ಈ ರೀತಿಯಾಗಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಅದಾದ ಮೇಲೆ
ಒಂದು ಅಜ್ಜಿ ಬರುತ್ತೆ, ನೋಡುತ್ತೆ ಮೂರ್ತಿಯನ್ನು. ಎಷ್ಟು ಕಂಡ್ತೋ ಬಿಡುತ್ತೋ ಗೊತ್ತಿಲ್ಲ, ಆ ಮೂರ್ತಿಯ ಪಾದದ ಹತ್ರ ಒಂದು ಚುಕ್ಕೆ ಇಟ್ಟು ಹೋಯಿತು. ಆಕೆಗೆ ಎಷ್ಟು ಕಾಣಿಸ್ತೋ ಬಿಡ್ತೋ ಗೊತ್ತಿಲ್ಲ. ಅಜ್ಜಿನೇ ಒಂದು ಪಾಯಿಂಟ್ ಮಾಡಿ ಹೋಗಿದ್ದಾಳೆ, ಕಣ್ಣು ಸರಿಯಾಗಿ ಕಾಣಿಸ್ತೇ ಇರೋರು ಅಂದರೆ ಇನ್ನು ಕಣ್ಣು ಕಾಣಿಸೋ ನಾವು ಹೇಳ್ಬೇಕಲ್ಲ ಅಂತ ಎಲ್ಲರೂ ಬಂದರು. ಎಲ್ಲರೂ ಬಂದು 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 ನೋಡಿ ನೋಡಿ ಸಾವಿರಾರು ಜನ ನೋಡಿದರು. ಆದರೆ ಯಾರೂ ಪೆನ್ ಬಳಸದೆ ಹೋಗಲಿಲ್ಲ. ಪೆನ್ ಬಳಸದೆ ಯಾರೂ ಕೂಡ ಹೋಗಲಿಲ್ಲ. ಎಲ್ಲರೂ ಕೂಡ ಇಡ್ತಾ 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 ಹೋದ್ರು. ಸಾಯಂಕಾಲ 6 ಗಂಟೆ ಆಯಿತು. ರಾಜ ಹಿಂದೆ ಕೂತಿದ್ದ ಮೂರ್ತಿಯಿಂದ, ಬನ್ನಿ ರಾಜರೇ ಅಂತ ಕರೆದ ಶಿಲ್ಪಕಾರ. ಬಂದ ರಾಜ ನೋಡ್ತಾನೆ, ಬಿಳಿ ಶಿಲ್ಪನೇ ಇಲ್ಲ ಅಲ್ಲಿ, ಎಲ್ಲ ಕಪ್ಪಗಾಗೋಗಿದೆ. ಯಾಕಂದ್ರೆ ಚುಕ್ಕೆಯಿಂದ ಇಡೀ ಮೂರ್ತಿಯನ್ನು ತುಂಬಿಸಿ ಬಿಟ್ಟಿದ್ದಾರೆ, ಅಷ್ಟು ದೋಷಗಳನ್ನು ಹೇಳಿಬಿಟ್ಟಿದ್ದಾರೆ ಎಲ್ಲರೂ. ಹೀಗೇಳಿ ರಾಜರೇ, ನೀವಷ್ಟು ಸಂತೋಷ ಪಟ್ರಿ, ಅಷ್ಟು ಚೆನ್ನಾಗಿದೆ ಅಂತ ಅಭಿನಂದನೆ ಮಾಡಿದ್ರಿ, ಈಗೇನು ಹೇಳ್ತೀರಿ ಎಂದ. ಅರೆ ಇದು ಹೆಂಗ ಸಾಧ್ಯ ಆಯಿತು? ನಾವೇ ಒಪ್ಕೊಂಡು ಬಂದಿದ್ವಿ, ಇಷ್ಟು ಚೆನ್ನಾಗಿರುವಂಥ ಮೂರ್ತಿಗೆ ಇಷ್ಟು ಜನ ಇಷ್ಟು ಹೆಸರಿಟ್ಟಾರೆ ಅಂತಂದ್ರೆ ಇದಕ್ಕೆ ಜಗತ್ತು ಅಂತ ಹೇಳ್ತಾರೆ. ರಾಜರೇ, ನೋಡಲಿಕ್ಕೆ ವಿಶಾಲ ದೃಷ್ಟಿ ಬೇಕು, ವಿಶಾಲ ಹೃದಯ ಬೇಕು ಅಂತ ಯಾಕೆ ಹೇಳಿದೆ ಅಂದರೆ, ದೋಷವನ್ನು ನೋಡುವ ದೃಷ್ಟಿ ಸರ್ವೇ ಸಾಮಾನ್ಯ, ಎಲ್ಲರೊಳಗಡೆ ಇದೆ ಆ ಬಲಹೀನತೆ. ಹೇಳಿದ್ರೇ ಸಾವಿರಾರು ದೋಷಗಳನ್ನು ಹೇಳುವಂಥ ಜನ ನೀವು ಒಂದು ಸಾಲು ಬರೆಸಿ ಇಲ್ಲಿ ಇಟ್ಟುಬಿಟ್ಟಿವಿ ಅಂತಂದರೆ ಇನ್ನು ಹೇಳದೆ ಹೋಗ್ತಾರೇನು? ಯಾಕಂದರೆ ಎಲ್ಲರ ದೃಷ್ಟಿ ಕಲುಷಿತ ಆಗೋಗಿದೆ, ಸಂಕುಚಿತ ಆಗೋಗಿದೆ, ದೋಷ ದೃಷ್ಟಿಯಿಂದ ಕೂಡಿದೆ. ಪರಮಾತ್ಮನೇ ಬಂದರೂ ಕೂಡ ಆತನಲ್ಲಿ ದೋಷ ಹೇಳುವಂಥ ಜನ ಈಗಿದ್ದಾರೆ. ಇನ್ನು ನಾನು ಯಾವ ಲೆಕ್ಕ, ಈ ಶಿಲ್ಪ ಯಾವ ಲೆಕ್ಕ ಅಂತ. ಹಾಗೆ ನಮಗೊಂದು ಸಲ ಇದು ಚಾಳಿ ಬಿತ್ತು ದೋಷ ನೋಡೋದು ಅಂದರೆ ಎಲ್ಲರಲ್ಲಿಯೂ ನೋಡ್ತೀವಿ. ಅಷ್ಟೇ ಏಕೆ, ಯಾರು ನಮಗೆ ಆಪ್ತರಿದ್ದಾರೋ ಅವರಲ್ಲೇ ಹೆಚ್ಚು ನೋಡ್ತೀವಿ. ಅಷ್ಟಾದರೂ ಪರವಾಗಿಲ್ಲ, ನಾವು ಯಾರನ್ನ ಇಷ್ಟಪಡ್ತೀವಿ ಅವರಲ್ಲಿ ನೋಡ್ತೀವಿ, ಯಾರನ್ನ ಆದರ್ಶವಾಗಿ ಇಟ್ಕೊಂಡಿದ್ದೀವಿ ಅವರಲ್ಲಿ ನೋಡ್ತೀವಿ, ಯಾರು ನಮಗೆ ಆಧಾರ ಮೂರ್ತರು ಉದ್ಧಾರ ಮೂರ್ತರಿದ್ದಾರೆ ಅವ್ರ ದೋಷಗಳನ್ನು ನೋಡೋಕೆ ಹೋಗ್ತೀವಿ. ಇಷ್ಟೂ ಸಾಲದೆ ಅಂತ ಸ್ವಯಂ ಪರಮಾತ್ಮ ಶಿವನಲ್ಲಿಯೂ ದೋಷವನ್ನು ಹುಡುಕುವಷ್ಟರ ಮಟ್ಟಿಗೆ ನಮ್ಮ ದೃಷ್ಟಿ ಕೆಟ್ಟು ಹೋಗಿದೆ ಅಂದರೆ ಇನ್ನು ಸಾಮಾನ್ಯರನ್ನು ಬಿಡ್ತೀವ ನಾವು? ಅದಕ್ಕೆ ಎಲ್ಲಿಯ ತನಕ ದೃಷ್ಟಿ ಸರಿ ಹೋಗೋದಿಲ್ವೋ ಅಲ್ಲಿಯ ತನಕ ಸೃಷ್ಟಿ ಸರಿಯಾಗಿ ಕಾಣೋದಿಲ್ಲ. ಎಲ್ಲಿಯ ತನಕ ನಮ್ಮೊಳಗಡೆ ಜ್ಞಾನ ಅಳವಡೋದಿಲ್ವೋ ಅಲ್ಲಿಯ ತನಕ ದೃಷ್ಟಿಯೂ ಸರಿ ಹೋಗೋದಿಲ್ಲ. ಹಾಗಾಗಿ ಇನ್ನೊಬ್ಬರಲ್ಲಿರುವ ದೋಷಗಳನ್ನು ಹುಡುಕದೆ ಹೋದರೆ ಸಂಘರ್ಷಗಳು ಕಡಿಮೆ ಆಗುತ್ತೆ. ಕ್ಷಮಿಸುವ ಅವಶ್ಯಕತೆನೇ ಇಲ್ಲ, ಅವ್ರ ಪಾತ್ರ ಅವ್ರು ಮಾಡ್ತಿದ್ದಾರೆ. ನನ್ನಲ್ಲೊಂದಷ್ಟು ಅವರಲ್ಲೊಂದಷ್ಟು ಇದೆ ಅಂತ ತಿಳ್ಕೊಂಡ್ಬಿಟ್ರೆ ಮುಗೀತು. ನಾನು ಒಂದು ಬೆಡ್ ಮೇಲೆ ಮಲಗಿರುವ ಪೇಷಂಟೇ, ನನ್ನ ಪಕ್ಕದ ಮೇಲೆ ಮಲಗಿರುವುದು ಕೂಡ ಪೇಷಂಟೇ. ನನಗೆ ಯಾವುದೋ ಒಂದು ಥರ ಕಾಯಿಲೆ, ಅವನಿಗೆ ಯಾವುದೋ ಒಂದು ಥರ ಕಾಯಿಲೆ, ಆದರೆ ಇಬ್ಬರೂ ಕೂಡ ಆ ಹಾಸ್ಪಿಟ್ಲಿಗೆ ನಾವು ರೋಗಿಗಳೇ. ಹಾಗೆ ಇಡೀ ಸೃಷ್ಟಿಯಲ್ಲಿ ನಾವೆಲ್ಲ ರೋಗಿಗಳೇ. ಒಂದಲ್ಲ ಒಂದು ಬಲಹೀನತೆಯಿಂದ ಕೂಡಿರುವವರಂದ ಮೇಲೆ ಅವ್ರದ್ದು ದೊಡ್ಡ ರೋಗ, ನಂದು ಸಣ್ಣ ರೋಗ ಅನ್ನೋದು ಏನಿದೆ, ಬೆಡ್ ಮೇಲೆ ಮಲ್ಕೊಳ್ಳೇಬೇಕಲ್ಲ. ಎಷ್ಟೋ ಸಲ ದೊಡ್ಡ ದೊಡ್ಡ ರೋಗ ಇರೋರು ಸುಧಾರಿಸ್ಕೊಂಡು 16 ವರ್ಷ ಬದುಕಿದವರು ಇದ್ದಾರೆ. ಸಣ್ಣದು ಬಂದಿರೋರು ಎಡವಿ ಬಿದ್ದು ಎಷ್ಟೋ ಜನ ಹೊಂಟೋಗ್ಬಿಟ್ಟಿದ್ದಾರೆ. ಇಲ್ಲಿ ಯಾವುದು ಸಣ್ಣದು ದೊಡ್ಡದು ಅಂತ ಇಲ್ಲ, ಟೈಮ್ ಅಷ್ಟೆ. ಹಾಗಾಗಿ ನಾವು ಸಂಪರ್ಕ ಮತ್ತು ಸೇವೆಯಲ್ಲಿ ಸಫಲತಾ ಮೂರ್ತಿಗಳಾಗಬೇಕು ಅಂದ್ರೆ ಮೋಲ್ಡಿಂಗ್ ನೇಚರ್, ಎಲ್ಲರಿಗೂ ಅಡ್ಜಸ್ಟ್ ಆಗಬೇಕು. ಅದು ಯಾವಾಗ ಸಾಧ್ಯ ಅಂದರೆ ಎಲ್ಲರನ್ನೂ ನಮ್ಮವರು ಅಂತ ಅಪ್ಪಿಕೊಳ್ಬೇಕು, ಒಪ್ಪಿಕೊಳ್ಬೇಕು. ನಮ್ಮವರು ಅಂತ ಬಾಯಲ್ಲಿ ಹೇಳ್ತಾರ ಅಲ್ಲ, ನಮ್ಮವರು ಅನ್ಕೊಂಡೆ ನಮ್ಮವರೇ ಬೆಂಕಿ ಇಟ್ಟು ಬಿಡ್ತಾರೆ. ನಾವು ಈಗ ಅದೇ ನಡೀತಾ ಇರೋದು. ನಮ್ಮವರು ಅಂತ ಯಾರು ಹೇಳ್ತಾರೆ ಅವರೇ ನಮ್ಮ ಚಿತೆ ರೆಡಿ ಮಾಡಿರೋದು ಫಸ್ಟ್.
ಆ ಥರ ನಮ್ಮವರು ಅನ್ಕೊಂಡವ್ರ ಥರ ನೋಡಿದ್ರಲ್ಲ, ಸ್ವತಃ ನಿನ್ನ ಮಗನೋ ನಿನ್ನ ಪತಿನೋ ನಿನ್ನ ಪತ್ನಿ, ಈಗ ಅದನ್ನು ಹೋಗಿದೆ ಅನ್ಕೊಳ್ಳೋಣ ಬಿಡಿ. ಯಾಕಂದರೆ ಇವಾಗ ತಾಯಿಯ ದೋಷವನ್ನು ಮಕ್ಕಳೇ ಎತ್ತಿ ತೋರಿಸ್ತಾ ಇದ್ದಾರೆ, ಮಕ್ಕಳ ದೋಷವನ್ನು ತಾಯಂದರೆ ಎತ್ತಿ ತೋರಿಸ್ತಾ ಇದ್ದಾರೆ, ಪತಿಯ ದೋಷವನ್ನು ಪತ್ನಿಯರೇ ಎತ್ತಿ ತೋರಿಸ್ತಾರೆ, ಪತ್ನಿಯ ದೋಷವನ್ನು ಪತಿಯರೇ ಎತ್ತಿ ತೋರಿಸ್ತಾರೆ. ಇವತ್ತು ಯಾರೂ ಉಳಿದಿಲ್ಲ ಅನ್ಕೊಡಿ, ಯಾವ ಸಂಬಂಧನೂ ಉಳಿದಿಲ್ಲ ನಿರ್ದೋಷ ದೃಷ್ಟಿಯಲ್ಲಿ ಅಂತ ಅನಿಸುತ್ತೆ. ಬಲೆ ಇಲ್ಲಿ ತನಕ ತಾಯಿ 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 ಅಂತ ಹೇಳ್ತಾ ಇದ್ವಿ, ಬಲೆ ಇವತ್ತಿಗೂ ಕೂಡ ಅದು ಒಂದು ಮಾತ್ರ ಸತ್ಯ ಅನಿಸ್ಬೋದು ಸ್ವಲ್ಪ ಮಟ್ಟಿಗೆ. ಎಷ್ಟೇ ಕಷ್ಟ ಆದರೂ ಆ ತಾಯಿ ಮಕ್ಕಳಿಗೋಸ್ಕರ, ಪತಿಗೋಸ್ಕರ, ತಂಗಿಗೋಸ್ಕರ, ತಮ್ಮನಿಗೋಸ್ಕರ ಬಡದಾಡೋ ಜೀವ ಅಂದ್ರೆ ಆ ಒಂದು ಹೆಣ್ಣು ತಾಯಿ. ಎಲ್ಲರೂ ದೋಷ ನೋಡೋರೆ. ಏನಾದರೂ ನಮ್ಮ ಮಗನಿಗೆ ಎಲ್ಲಾದರೂ ಒಂದು ಚೂರು ಏನೋ ತೊಂದರೆ ಆಗಿತ್ತು, ಕಾಲಿಗೆ ಗಾಯನೋ ಇನ್ನೊಂದೋ ಮತ್ತೊಂದು ಅಂದ್ರೆ ಮುಚ್ಚೋಕೆ ನೋಡ್ತೀವಿ, ಅದನ್ನು ಬಿಚ್ಚಿ ಎಲ್ಲರ ಮುಂದೆ ತೋರ್ಸಕ್ಕೆ ಹೋಗೋದಿಲ್ಲ. ಎಲ್ಲೋ ಒಂದು ಕಲೆ ಆಗಿತ್ತಂದ್ರೆ ಅದನ್ನು ಮುಚ್ಚಿ ಮರೆಮಾಚಲಿಕ್ಕೆ ತೋರಿಸ್ತೀವಿ, ನೋಡ್ತೀವಿ, ಹೊರತಾಗಿ ಬಿಚ್ಚಿ ಹೇಳೋದಕ್ಕೆ ಹೋಗೋದಿಲ್ಲ. ಅದೇ ಬೇರೆಯವ್ರ ಪಕ್ಕದ ಮನೆಯವ್ರ ಮಗುವಿಗೆ ಆಗಿತ್ತು ಅಂದರೆ ಎಲ್ಲರ ಮುಂದೆ ಒಂದು ರೌಂಡ್ ಹೇಳ್ಕೊಂಡು ಬರ್ತೀವಿ, ನೋಡಿ ಆ ಮಗು ಹಿಂಗಾಗಿದೆ, ಆ ಮಗು ಹಿಂಗಾಗಿದೆ ಅಂತ. ಯಾಕೆ? ಪಕ್ಕದ ಮನೆ, ಅದು ನಮ್ಮದಲ್ಲ, ನಮ್ಮದು ಅಂತ ಹಚ್ಕೊಂಡಿದ್ರೆ ಮುಚ್ತೀವಿ. ಹಾಗೆ ಆ ರೀತಿಯಲ್ಲಿ ನಮ್ಮದು ಅಂತ ಎಲ್ಲರನ್ನ ಸ್ವೀಕಾರ ಮಾಡಿದರೆ ಅವ್ರ ಹತ್ರ ಏನೇ ಬಲಹೀನತೆಗಳಿದ್ದರೂ ಕೂಡ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಲೆ ಅವ್ರಿಗೆ ಎಚ್ಚರಿಕೆ ಕೊಡಬೇಕಾ, ನಗನಗುತ್ತಾ ಸೂಕ್ಷ್ಮವಾಗಿ ಖುಷಿಯಿಂದ ಅವ್ರಿಗೆ ಒಂದಷ್ಟು ವಿನಮ್ರವಾಗಿ ಹೇಳಿಕೊಡ್ತೇವೆ, ಕಾಳಜಿಯಿಂದ ಹೇಳಿಕೊಡ್ತೇವೆ. ಅದು ಬಿಟ್ಟು ದೋಷವನ್ನು ನೋಡುವುದಿಲ್ಲ. ಆಗ ಮಾತ್ರ ನಾವು ಸಂಪರ್ಕದಲ್ಲಿ, ಸೇವೆಯಲ್ಲಿ ಸಫಲತೆಯನ್ನು ಪಡೀಲಿಕ್ಕೆ ಸಾಧ್ಯ. ಅನೇಕ ಆತ್ಮರ ಜೊತೆ ನಾವು ಇದ್ದು ಸೇವೆಯನ್ನು ಮಾಡಬೇಕು ಅಂದರೆ ನಮ್ಮ ಬಲಹೀನತೆಗಳನ್ನು ನೋಡಿಕೊಂಡು ಸರಿಪಡಿಸ್ಕೊಳ್ತಾ ಸೇವೆಗಾಗಿ ಸಹಕಾರ ಬೇಕು, ಸಂಪರ್ಕ ಬೇಕು, ಅದನ್ನು ಅಷ್ಟು ಚೆನ್ನಾಗಿಟ್ಟುಕೊಂಡು ಸೇವೆ ಮಾಡ್ತಾ ಹೋಗಬೇಕಷ್ಟೇ. ಇಲ್ಲಿ ಸೇವೆಯೂ ಕೂಡ ಏನಕ್ಕೆ ಅಂದರೆ ನನ್ನನ್ನು ನಾನು ಸರಿಪಡಿಸಿಕೊಳ್ಳುವ ಕಾರ್ಯದಲ್ಲಿ ಅದು ಸಹಯೋಗ ಆಗುತ್ತೆ. ನನ್ನನ್ನು ವ್ಯರ್ಥ ಮುಕ್ತ ಮಾಡಲಿಕ್ಕೆ ಅದು ನನಗೆ ಸಹಯೋಗ ನೀಡುತ್ತೆ. ಹಾಗಾಗಿ ಆ ದೃಷ್ಟಿಯಲ್ಲಿ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಳ್ಳೋಣ, ನಮ್ಮಂತೆ ಎಲ್ಲರೂ ಅಂತ ಸ್ವೀಕಾರ ಮಾಡೋಣ. ಸೃಷ್ಟಿಯಲ್ಲಿ ಎಲ್ಲವೂ ಸಮನಾಗಿರಲಿಕ್ಕೆ ಬಿಡೋದಿಲ್ಲ ಅಂತಲೂ ತಿಳ್ಕೊಳ್ಳೋಣ. ಈ ಸೃಷ್ಟಿಯ ಸತ್ಯ, ಆತ್ಮಿಕ ಸತ್ಯವನ್ನು ತಿಳಿದು ಯಾವಾಗ ನಾನು ನಿರ್ದೋಷ ದೃಷ್ಟಿಯಲ್ಲಿ ಬರ್ತೇನೆಯೋ, ನಿರಾಭಿಮಾನದಲ್ಲಿ ಬರ್ತೇನೆಯೋ, ಆಗ ಮಾತ್ರ ನಾನು ಮೋಲ್ಡ್ ಆಗಲಿಕ್ಕೆ ಸಾಧ್ಯ. ಆ ರೀತಿಯಾಗಿ ನಾವು ಮೋಲ್ಡ್ ಆಗಿ ಸಂಪರ್ಕ ಮತ್ತು ಸೇವೆಯಲ್ಲಿ ಸಫಲರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಓಂ ಶಾಂತಿ.